ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಗರ ನಾಗೇಶ್, CN23 ನ್ಯೂಸ್ ಚಾನಲ್ನ ನಿರ್ದೇಶಕ. ಈಗ ನಾನು ಹೇಳಲು ಹೊರಟಿರುವ ವಿಚಾರವೆಂದರೆ ಪೊಲೀಸ್ ಎಂದರೆ ಲಂಚ, ಪೊಲೀಸ್ ಎಂದರೆ ದುಡ್ಡು ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಖಂಡಿತವಾಗಿಯೂ ಹೇಳುತ್ತೇನೆ ಕೇಳಿ, ಪೊಲೀಸ್ ಇಲಾಖೆಗಿರುವಂಥ ಜವಾಬ್ದಾರಿ ಹಾಗೂ ಅವರಿಗಿರುವಂಥ ಡ್ಯೂಟಿಯ ಒತ್ತಡ ಬೇರೆ ಯಾವ ಇಲಾಖೆಗೂ ಇಲ್ಲ ಕಣ್ರಿ. ಹೌದು, ಹೆಂಡರು ಮಕ್ಕಳ ಪಕ್ಕ ಮಲಗಿದ್ದರೂ ಪರಿಸ್ಥಿತಿಯ ಒತ್ತಡ ಬಂದಾಗ ಮಧ್ಯರಾತ್ರಿಯಲ್ಲಿ ನಿದ್ದೆಗಣ್ಣಿನಲ್ಲಿ ಎದ್ದು ಹೋಗಬೇಕಾದವನು ಪೊಲೀಸ್ ವ್ಯವಸ್ಥೆ ಎಂದರೆ ಒಂದು ಬದಿಯಲ್ಲಿ ಇರಲು ಆಗುವುದಿಲ್ಲ. ಬಂದೋಬಸ್ತ್ ಎಂದರೆ ರಾಜ್ಯದ ನಾನಾ ಕಡೆಯಿಂದಲೂ ಪೊಲೀಸರು ಡ್ಯೂಟಿ ಮಾಡಲೇಬೇಕು. ಅವರ ಲಾಠಿ ಬೂಟು ಬಂದೂಕನ್ನು ಹೊತ್ತುಕೊಂಡು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಡ್ಯೂಟಿ ಮಾಡುವಂಥ ಅನಿವಾರ್ಯತೆ ಪೊಲೀಸಿಗಿದೆ. ಕೆಲವೊಂದಿಷ್ಟು ಜನ ಲಂಚಬಾಕ ಪೊಲೀಸ್ ಅಧಿಕಾರಿಗಳು ಇರಬಹುದು, ಆದರೆ ಎಲ್ಲರೂ ಲಂಚಬಾಕರಾಗಿರಲು ಸಾಧ್ಯ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅದೆಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಪೊಲೀಸರಿಗೆ ಡ್ಯೂಟಿಗೆ ಹೊತ್ತು ಗೊತ್ತು ಸಮಯ ಸಂದರ್ಭ ಯಾವುದೂ ಇರೋಲ್ಲ ಕಣ್ರಿ. ಬಂದೋಬಸ್ತ್ ಎಂದು ಹೊರಟರೆ ಅವರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸುತ್ತಾಡುವಂಥ ಪರಿಸ್ಥಿತಿ ಬರುತ್ತದೆ. ನೋಡ್ರಿ, ಒಬ್ಬರು ಹುಟ್ಟಿದರೂ ಪೊಲೀಸರು ಬೇಕು, ಸತ್ತರೂ ಪೊಲೀಸರು ಬೇಕು. ಯಾರಿಗೂ ಇಲ್ಲದಂಥ ಜವಾಬ್ದಾರಿ ಪೊಲೀಸರಿಗಿದೆ. ನೋಡ್ರಿ, ಏನೇ ಒಂದು ಅನಾತುರ್ಯವಾದರೂ ಅಲ್ಲಿಗೆ ಪೊಲೀಸರು ಮೊದಲು ಬರಲೇಬೇಕು. ಇನ್ನೊಂದು ದೌರ್ಭಾಗ್ಯವೆಂದರೆ ಪೊಲೀಸರು ಪ್ರತಿಭಟನೆ ಮಾಡಿದ್ದ ನಿದರ್ಶನಗಳೇ ಭಾರಿ ಕಡಿಮೆ. ಸ್ಟ್ರೈಕು, ಪ್ರತಿಭಟನೆ ಪೊಲೀಸ್ ಇಲಾಖೆಯಲ್ಲಿ ಇಲ್ಲ. ಶಿಸ್ತಿನ ಪಕ್ಷ ಎಂದರೆ ಅದು ಪೊಲೀಸ್ ಪಕ್ಷ. ಈ ಪೊಲೀಸಲ್ಲಿ ಮೇಲಧಿಕಾರಿಗಳ ಕಿರುಕುಳವೂ ಇರುತ್ತದೆ, ಇಲ್ಲಿ ಎಲ್ಲವೂ ಇರುತ್ತದೆ. ಆದರೂ ಜನ ಬೈಯುವುದು ಮಾತ್ರ ಪೊಲೀಸರಿಗೆ. ಪೊಲೀಸರೆಂದರೆ ಲಂಚಬಾಕರು ಎನ್ನುತ್ತಾರೆ. ಆದರೆ ಪೊಲೀಸರಿಗಿರುವ ಕಷ್ಟ, ಅವರಿಗಿರುವಂಥ ಡ್ಯೂಟಿಯ ಒತ್ತಡ ಇಲ್ಲಿ ಕೇಳುವವರ್ಯಾರ್ರಿ? ಪೊಲೀಸ್ ಇಲಾಖೆಯಲ್ಲಿ ಅದೆಷ್ಟೋ ಒತ್ತಡಗಳಿಂದ ಹಾಗೂ ಮೇಲಧಿಕಾರಿಗಳ ದೌರ್ಜನ್ಯದಿಂದ ಇಲ್ಲಿ ಡ್ಯೂಟಿ ನಿರ್ವಹಿಸುವಂಥ ಅದೆಷ್ಟೋ ಪೊಲೀಸ್ ಅಧಿಕಾರಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಜನರಿಗೆ ಮಾತ್ರ ಪೊಲೀಸ್ ಎಂದರೆ ಭಯ, ಪೊಲೀಸ್ ಎಂದರೆ ಲಂಚ. ಬಟ್ ಪೊಲೀಸರಿಗಿರುವಂಥ ಸಮಯ ಪ್ರಜ್ಞೆ, ಡ್ಯೂಟಿ ನಿಷ್ಠೆ ಬೇರೆ ಯಾವ ಇಲಾಖೆಗೂ ಇಲ್ಲ ಕಣ್ರಿ. ಹೌದು, ಇಲ್ಲಿ ನೋಡ್ರಿ, ಒಂದು ಬೇರೆ ಇಲಾಖೆಯಲ್ಲಿ ಯಾರೊಬ್ಬನಿದ್ದಾನೆ ಎಂದರೆ ಬೆಳಗ್ಗೆ 10 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಮನೆಗೆ ಹೋಗುತ್ತಾರೆ. ಅವರಿಗೆ ಬೇರೆ ಯಾವುದೇ ಡ್ಯೂಟಿಗೆ ನಿಯೋಜನೆ ಮಾಡುವುದಿಲ್ಲ. ಆದರೆ ಪೊಲೀಸ್ ಇಲಾಖೆ ಊರಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ ಅಲಿದಾಡಬೇಕಾಗುತ್ತದೆ. ಅದು ಈ ರಂಜಾನ್, ಗಣಪತಿ ಹಬ್ಬದಂಥ ವ್ಯವಸ್ಥೆ ಬಂದರೆ ಪೊಲೀಸ್ ಪಾಡು ಯಾರಿಗೂ ಬೇಡ ಕಣ್ರಿ, ನಾಯಿ ಪಾಡಾಗಿರುತ್ತದೆ. ಆ ಬಿಸಿಲಿನಲ್ಲಿ ಭಾರವಾದ ಬಟ್ಟೆ ಹೊತ್ತುಕೊಂಡು, ಆ ಬಿಸಿಲು, ಮಳೆ, ಚಳಿ, ಬಿರುಗಾಳಿ ಎನ್ನದೇ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಏಕೈಕ ಅಧಿಕಾರಿ ಎಂದರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು. ಎಲ್ಲ ರಾಜ್ಯದಲ್ಲೂ ಪೊಲೀಸರು, ದೇಶದಲ್ಲಿ ಗಡಿ ಕಾಯುವ ಸೈನಿಕರು ಕಣ್ರಿ. ಇವರ ಕಷ್ಟ ಯಾರಿಗೂ ಅರ್ಥವಾಗುವುದಿಲ್ಲ. ಸೊ ಜನ ಹೇಳುತ್ತಾರೆ ಪೊಲೀಸರೆಂದರೆ ಲಂಚಬಾಕರು, ಲಂಚ ತಿನ್ನುತ್ತಾರೆ ಎಂದು. ಇಲ್ಲಿ ಒಂದು ಉನ್ನತ ಅಧಿಕಾರಿ ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದರೆ ರಾಜಕಾರಣಿಗೆ ಹಪ್ತ ಕೊಡಲೇಬೇಕು. ಈ ಅಧಿಕಾರಿ ಇಲ್ಲಿ ಹಪ್ತ ಕೊಟ್ಟ ಎಂದರೆ ಅಲ್ಲಿ ಆ ಅಧಿಕಾರಿ ತನ್ನ ಕರ್ತವ್ಯದಲ್ಲಿ ವಸೂಲಿ ಮಾಡಬೇಕಾಗುತ್ತದೆ. ಇದು ರಾಜಕೀಯ ವ್ಯವಸ್ಥೆ ಕಣ್ರಿ. ಇಂಥ ವ್ಯವಸ್ಥೆಯೊಳಗೆ ಪೊಲೀಸ್ ಇಲಾಖೆಯೂ ಇದೆ. ನಾವ್ಯಾಕೆ ಪೊಲೀಸರಿಗೆ ಬೈಯಬೇಕು? ಪೊಲೀಸರಲ್ಲೂ ಪ್ರಾಮಾಣಿಕ, ನಿಷ್ಠರು, ಕರ್ತವ್ಯ ನಿಷ್ಠಂಥ ಅಧಿಕಾರಿಗಳನ್ನು ನಾವು ಬಹಳಷ್ಟು ಮಂದಿ ನೋಡಿದ್ದೇವೆ. ಆದರೆ ಪೊಲೀಸರಿಗಿರುವಂಥ ಕರ್ತವ್ಯದ ಒತ್ತಡ ಇಡೀ ಯಾವ ಇಲಾಖೆಯಲ್ಲೂ ಇಲ್ಲ ಎಂದು ನಾನು ನಿಮ್ಮ ನಗರ ನಾಗೇಶ್ CN23 ನ್ಯೂಸ್ ಚಾನಲಲ್ಲಿ ಘಂಟಾಘೋಷವಾಗಿ ಹೇಳುತ್ತೇನೆ ಕಣ್ರಿ. ಹೌದು, ಪೊಲೀಸ್ ಇಲಾಖೆಗೆ ಕರ್ತವ್ಯದ ಒತ್ತಡ ಹಾಗೂ ಮೇಲಧಿಕಾರಿಗಳಿಂದ ಒತ್ತಡ, ಇವೆಲ್ಲದರ ಮಧ್ಯೆ ಜನರಿಗೆ ನ್ಯಾಯ ಕೊಡಿಸಬೇಕೆಂದರೆ ಪೊಲೀಸರು ಅಲಿದಾಡಲೇಬೇಕು. ಒಂದು ಪ್ರಕರಣವನ್ನು ಬೆನ್ನತ್ತಬೇಕಾದರೆ ಆ ಪೊಲೀಸ್ ಅಧಿಕಾರಿ, ಅವನ ಹಿಂದಿರುವ ತಂಡ ಅದೆಷ್ಟು ಶ್ರಮ ವಹಿಸುತ್ತದೆ ಎಂದು ಅವರಿಗೆ ಮಾತ್ರ ಗೊತ್ತು. ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಯಾವುದಾದರೂ ಕೆಲಸವನ್ನು ನಿಯತ್ತಾಗಿ ಮಾಡಿಲ್ಲ ಎಂದರೆ ಪೊಲೀಸರಿಗೆ ಬೈಯುತ್ತೇವೆ. ಆ ನಿಯತ್ತಾಗಿ ಮಾಡಿದ ಕೆಲಸದ ಹಿಂದಿನ ಅವರ ಶ್ರಮ ಎಷ್ಟಿದೆ ಎಂದು ಆ ಪೊಲೀಸ್ ತಂಡಕ್ಕೆ, ಆ ಪೊಲೀಸರಿಗೆ ಗೊತ್ತು.
ಹಿಂದೆ ಹೇಳುತ್ತೇನೆ ಕೇಳಿ, ದಯವಿಟ್ಟು ಪೊಲೀಸರಿಗೆ ಸುಖ ಸುಮ್ಮನೆ ಬೈಯಬೇಡಿ. ಅದರಲ್ಲೂ ಕೆಲವರು ಕಳಂಕಿತ ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಾನು ಇಲ್ಲ ಎಂದು ಯಾವುದೇ ಕಾರಣಕ್ಕೂ ಹೇಳುತ್ತಿಲ್ಲ. ಅಂಥವರಿಗೆ ಬೈಯಿರಿ. ಇಡೀ ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಇಲಾಖೆ ಎಂದೂ ಕೆಟ್ಟವರಲ್ಲ, ಕೆಟ್ಟದ್ದಾಗೋದಿಲ್ಲ. ಪೊಲೀಸ್ ಇಲ್ಲ ಎಂದರೆ ಒಂದೇ ಒಂದು ದಿನ ಒಂದು ರಾಜ್ಯ, ಒಂದು ಊರು, ಒಂದು ದೇಶ ಇರಲು ಸಾಧ್ಯವೇನ್ರಿ? ಪೊಲೀಸ್ ಇಲ್ಲದೆ ಇರುವಂಥ ವ್ಯವಸ್ಥೆಯನ್ನು ಒಮ್ಮೆ ಒಂದು ದಿನ ಬೇಡ, 1 ಗಂಟೆ ಕಲ್ಪಿಸಿಕೊಳ್ಳಿ ಸಾಕು. ಪೊಲೀಸ್ ಎಂದರೆ ಏನು, ಪೊಲೀಸ್ ಇಲಾಖೆ ಎಂದರೆ ಏನೆಂದು ನಿಮಗೆ ಅರ್ಥವಾಗುತ್ತದೆ. ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್. ಥ್ಯಾಂಕ್ ಯು. ರಾಜ್ಯವೇ ಇರಲಿ, ದೇಶವೇ ಇರಲಿ, ಪೊಲೀಸ್ ವ್ಯವಸ್ಥೆ ಇಲ್ಲದೆ ಒಂದೇ ಒಂದು ಗಂಟೆಯೂ ಕಾಲ ಕಳೆಯಲು ಆಗುವುದಿಲ್ಲ. ಹೀಗಿರುವಾಗ ನಾವು ಪೊಲೀಸರಿಗೆ ಏಕೆ ಬೈಯಬೇಕು? ಪೊಲೀಸರೇ ನಿಮಗೆ ಸೆಲ್ಯೂಟ್.